ಎಸ್ ರೌಂಡ್ ಫಿಗರ್ ಅಲ್ಲಿ ಹೇಳೋದಾದ್ರೆ ಹೌ ಮಚ್ ಸಂಭಾವನೆ ಎಷ್ಟಿರ್ಬೋದು? ಇಲ್ಲ ಜಸ್ಟ್ ಮೇಡಮ್. ಒಂದು ಅಲ್ಲ, ರೌಂಡ್ ಫಿಗರ್. ರಿವೀಲ್ ಮಾಡೋದು ಕಷ್ಟ. ಬಟ್ ಸೊ ಅಂದ್ರೆ ನಾನು ಹೇಳಿದ್ನಲ್ಲ, ಅಂದ್ರೆ ಏನ್ ಇದೆ ಅದಕ್ಕೆ ಆ ಬಜೆಟ್, ರೈಟರ್ಸ್ ಬಜೆಟ್ ಏನಿದೆ ಅದನ್ನ ಸ್ವಲ್ಪ ಜಾಸ್ತಿ ಬರಿಬೇಕಾದ್ರೆ ಈಗ ಅದನ್ನ ಜಾಸ್ತಿ ಇಟ್ಕೋಬಹುದು ಅಂತ ಅನಿಸ್ತಿದೆ ನನಗೆ. ಬಿಕಾಸ್ ಏನಕ್ಕೆ ಹೇಳಿದೆ ಅಂದ್ರೆ ಒಂದು ಸಾಂಗ್ ರಿಲೀಸ್ ಆದ್ಮೇಲೆ ಆಗಿರ್ಬೋದು, ಅದು ತುಂಬಾ ಚೆನ್ನಾಗಿ ಓಡುತ್ತೆ. ಯಾವುದೇ ಒಂದು ಸಾಂಗ್ ಆದ್ರೂ ಲಿರಿಕ್ಸ್ ಇಂದ ಹಿಡ್ದು ಸಾಂಗ್ಸ್ ಹಾಡಿರೋರಿಂದ ಹಿಡ್ದು ಪ್ರತಿಯೊಬ್ರು ಶ್ರಮ ಇರುತ್ತೆ, ತುಂಬಾ ಚೆನ್ನಾಗಿ ಓಡುತ್ತೆ. ಅದಕ್ಕೆ ಅಮೌಂಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ ಈಕ್ವಾಲಿಟಿ ಆಗಿ ಶೇರ್ ಆಗತ್ತಾ ಇರಲ್ವಾ ಅನ್ನೋದು ಕೆಲವೊಬ್ರು ಮನ್ಸಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಸೊ ಅದೇ ವೆಸಲಿ ಬಟ್ ಏನಂದ್ರೆ ಎಲ್ಲ ಹಾಡುಗಳು ಮಾಡ್ಬೇಕಾದ್ರೆ ನಾವು ಎಲ್ಲ ಹಾಡು ಚೆನ್ನಾಗಿರುತ್ತೆ ಅಂತಾನೆ ಅನ್ಸುತ್ತೆ ನಮ್ಗೆ. ಇವನ್ ಅವ್ರಿಗೂ ಒಂದೊಂದ್ಸತಿ ಏನಾಗುತ್ತೆ, ಈ ಸಿನಿಮಾಗಳು ಅಷ್ಟೇ, ಎಲ್ಲಾ ಸಿನಿಮಾಗಳದ್ದು ಪ್ರಾಫಿಟ್ ಬರಲ್ಲ. ಅದು ಇರುತ್ತೆ, ಎಲ್ಲ ಹಾಡುಗಳದ್ದು ಪ್ರಾಫಿಟ್ ಆಗಲ್ಲ. ಈಗ ಆಡಿಯೋ ಕಂಪ್ನಿಗಳು ತಗೋತಾರೆ, ಯಾವ್ದೋ ಒಂದ್ 10 ಹಾಡು ತಗೊಂಡ್ರೆ 2 ಹಾಡು ಚೆನ್ನಾಗಾಗುತ್ತೆ. ಈ 10 ಹಾಡುಗಳಲ್ಲಿ ಆಗಿರೋ ಲಾಸ್ಗಳನ್ನು ಕೂಡ ಕವರ್ ಮಾಡಕ್ ಕೊಡುತ್ತೆ ಒಂದೊಂದ್ಸತಿ ಆಗಲ್ಲ. ಹಾಗಾಗಿ ಅದ್ ತುಂಬಾ, ಈಗ ಇಂಡಸ್ಟ್ರಿ ಅನ್ನೋದೇ ಹಾಗೆ, ಯಾವ್ದು ಹಿಂಗೆ ಆಗುತ್ತೆ ಗೆಲ್ಲುತ್ತೆ ಅಂತ ಹೇಳೋದು ತುಂಬಾ ಕಷ್ಟ ನಮ್ಗೆ. ಎಸ್, ಕ್ವಿಕ್ ಆಗಿ ಒಂದಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಸ್ ಆಡುವ. ನಿಮ್ಮ ಫೇವರೇಟ್ 5 ಹೀರೋಗಳು ಯಾರು? ಅಣ್ಣವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರು, ಅಪ್ಪು ಸರ್, ಸುದೀಪ್ ಸರ್. ಎಸ್, ಈ 5 ಹೀರೋಗಳಿಗೆ ನೀವು ಬರಿಬೇಕು ಅನ್ಕೊಂಡಿರುವಂತಹ ಸಾಂಗ್ಗಳು? ಅಫ್ಕೋರ್ಸ್ ಅಣ್ಣವರಿಗೆ ಮತ್ತೆ ವಿಷ್ಣು ಸರ್ಗೆ, ಅವ್ರಿಗಂತೂ ಬರೆಯಕ್ ಸಾಧ್ಯನೇ ಇಲ್ಲ. ಅವ್ರ ಹಾಡುಗಳನ್ನು ಕೇಳೋದೇ ಒಂದು ಭಾಗ್ಯ ಅಷ್ಟೇ ನನಗೆ. ಅಪ್ಪು ಸರ್ಗೆ ಬರ್ದೆ ನಾನು ಫಸ್ಟ್ ಸಿನಿಮಾದಲ್ಲಿ ಅಪ್ಪು ಸರ್ಗೆ ಸ್ಟಾರ್ಟ್ ಮಾಡಿದೆ. ಅದೊಂದು ದೊಡ್ಡ ಬ್ಲೆಸ್ಸಿಂಗ್ ನನಗೆ. ಅದು ಫಸ್ಟ್ ಸಾಂಗ್ ಅಪ್ಪು ಸರ್ಗೆ ಬರ್ದಿರೋದು. ಆಮೇಲೆ ಚಂದ 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 ನನ್ನ ಹೆಂಡತಿ. ಸೊ ಅದಾದ್ಮೇಲೆ ನನಗೆ ಸುದೀಪ್ ಸರ್ ಬರಿಬೇಕು ಅಂತ ಆಸೆ ಇದೆ, ಅದು ಪೆಂಡಿಂಗ್ ಇದೆ. ಯಾವ ತರ? ಯಾವ ತರ ಆದ್ರೂ ಓಕೆ ನನಗೆ, ಸುದೀಪ್ ಸರ್ ಬರಿಬೇಕು. ಈ ಲುಕ್ ಅಲ್ಲಿ ಅವ್ರನ್ನ ನೋಡ್ಬೇಕು, ಈ ಮಾಸ್ ಲುಕ್ ಅಲ್ಲಿ ನೋಡ್ಬೇಕು, ಇಲ್ಲ ರೊಮ್ಯಾಂಟಿಕ್ ಲುಕ್ ಅಲ್ಲಿ ನೋಡ್ಬೇಕು? ನನಗೆ ಸುದೀಪ್ ಸರ್ ಅಫ್ಕೋರ್ಸ್ ಮಾಸ್ ಲುಕ್ ಅಲ್ಲಿ ಇಷ್ಟ, ಅಂಡ್ ಇತ್ತೀಚಿನ ದಿನಗಳಲ್ಲಿ ಮಾಡ್ತಿದ್ರೆ ನನ್ಗೆ ಅವರು ಈ ಮೈ ಆಟೋಗ್ರಾಫ್ ಆಗಿರ್ಬೋದು, ಶಾಂತಿ ನಿವಾಸ, ವೀರ ಮದಕರಿ, ಒಂದು ಫನ್ ಎಲಿಮೆಂಟ್ ಇದೆ ಗೊತ್ತಾ ಅವರಲ್ಲಿ. ಮಾಸ್ ಹೀರೋಗಳಲ್ಲೂ ಒಂದು ಕಾಮಿಡಿ ಮಾಡುವಂತ ಒಂದು ಕೆಪಾಸಿಟಿ ಇದೆಯಲ್ಲ, ಅದು ಸಖತ್ ಇಷ್ಟ ನನಗೆ ಸುದೀಪ್ ಸರ್ ಇದಲ್ಲಿ. ಅವ್ರು ಈಗ ಸಿನಿಮಾ ಎಲ್ಲ ಇದೆಯಲ್ಲ, ಆಕ್ಟಿಂಗ್ ಇದೆಯಲ್ಲ, ತುಂಬಾ ವರ್ಸಟೈಲ್ ಆಕ್ಟರ್ ಅವರು. ಆ ತರ ನೋಡಕ್ ತುಂಬಾ ಇಷ್ಟ ನನಗೆ. ಎಸ್, ನೆಕ್ಸ್ಟ್ ಇನ್ಯಾರಿದ್ದಾರೆ? 5 ಜನದ ಅನ್ಸುತ್ತೆ. ಎಸ್, ಇನ್ನು ನೀವು ಬರ್ದಿರುವಂತಹ 5 ಐಟಮ್ ಸಾಂಗ್ಗಳು? ಒಂದು ಮಾರ್ಟಿನಲ್ಲಿ ಬರ್ದಿದ್ದು ಜಾಸ್ಮಿನ್ ಅಂತ, ಜಾಸ್ಮಿನ್ ನಾನೇ ನಾವು ಅಂತ. ಆಮೇಲೆ ಕಬ್ಜಾದಲ್ಲಿ ಚುಮ್ ಚುಮ್ ಚಳಿ ಚಳಿ. ಆಮೇಲೆ ಕೃಷ್ಣ ಟಾಕೀಸ್ ಅಲ್ಲಿ ನೈಟಿ ಮಾತ್ರ ಹಾಕೋಬೇಡ ಅಂತ ಒಂದು ಸಾಂಗ್ ಬರ್ದಿದೆ. ಆಮೇಲೆ ರಾಜು ಜೇಮ್ಸ್ ಬಾಂಡ್ ಇದರಲ್ಲಿ ಸುನಂದ ಅಂತ ನನ್ನ ಪ್ರೊಫೈಲು ಅಂತ ಬರ್ದಿದೆ. ಸೊ ಈಗ ಈ ಅಪ್ಕಮಿಂಗ್ ಒಂದು ಟೈಗರ್ ಸಫಾರಿ ಅಂತ ಒಂದು ಸಿನಿಮಾದಲ್ಲಿ ಬರ್ದಿದ್ದೀನಿ, ಟ್ರೆಂಡಿಂಗ್ ಅಂತ ಒಂದು ಸಾಂಗ್ ಬರ್ದಿದ್ದೀನಿ. ಅದಾದ್ಮೇಲೆ ಇನ್ಯಾವ್ದು ನೆನಪಿಗೆ ಬರ್ತಿಲ್ವೇ? ನೆನಪು ಬಂದಿಲ್ಲ ಅಂದ್ರೆ ಇವಾಗ ಹೇಳಿರೋ ಸಾಂಗ್ ಅಲ್ಲಿ ಯಾವ್ದಾದ್ರು ಒಂದು ಸಾಂಗ್ ಆಡ್ಬಿಡಿ. ಸೊ ಇದಿಷ್ಟೇ ನನ್ಗೆ ನೆನಪಿರೋದು ಇವಾಗ. ಯಾವ್ದಾದ್ರು ಒಂದು ಸಾಂಗ್ ಆಡ್ಬಿಡಿ. ಅಯ್ಯಪ್ಪ ಕಬ್ಜಾದೇ ಹಾಡ್ತೀನಿ. ಚುಮ್ ಚುಮ್ ಚಳಿ ಚುಮ್ ಚುಮ್ ಚಳಿ ಚಳಿ ತಬುಕೋ ಚಳುವಳಿ, ಮಾಡು ಗಿಲಿ ಗಿಲಿ ಕರೆದು ನೀ ಸೈಡಲಿ, ಗುಮ್ ಗುಮ್ ಗುಂಗಿನಲಿ, ಗುಂಗಿನಲಿ. ಅಷ್ಟು ನನ್ಗೆ ಲಿರಿಕ್ ಬರ್ತಾ ಬಿಡ್ತೀನಿ. ಓಕೆ, ಗೊಂಬೆ ಅಂತ ಬರೋ 5 ಸಾಂಗ್? ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ಆಮೇಲೆ ನಾನೇ ಒಂದು ಹಾಡು ಬರ್ತೆ, ಮಾತಾಡೋ ಗೊಂಬೆ ಮುದ್ದಾದ ಗೊಂಬೆ ಅಂತ ಒಂದು ಹಾಡು ಬರ್ತಿದ್ದೆ. ಆಮೇಲೆ ಬೊಂಬೆ 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 ನಿಮ್ ಬಾಸ್ದು. ಆಮೇಲೆ ಇನ್ಯಾವಿದೆ ಅಂದ್ರೆ ಮಧ್ಯದಿಂದನೂ ಹಾಡ್ಬೋದು. ಗೊಂಬೆ ಅಂತ ಬರ್ಬೇಕು. ಇದಿದೆ ಗಜದ್ ಇದೆಯಲ್ಲ, ಮಾತು ನನ್ನೋಳು ಬೊಂಬೆ ಬೊಂಬೆ, ಮಾತು ನನ್ನೋಳು ಮೌನಾನು ನನ್ನೋಳು, ನೀರು ನನ್ನೋಳು ಮುಂಗಾರು ನನ್ನೋಳು, ನಂಗಂತ ಹುಟ್ಟಿ ಬಂದ ಚೆಲುವೆ ಇವಳೇನೆ. ಅದು. ಆಮೇಲೆ ಎಲ್ಲಿ ಗೊಂಬೆ ಬರ್ಲಿಲ್ಲ ಅಲ್ಲಿ. ಇದು ಹಾಡಿದ್ನಲ್ಲ ಫಸ್ಟ್ಗೆ ಗೊಂಬೆ ಅಂತ, ಅಷ್ಟೇ ಗೊಂಬೆ. ಸೊ ಅದ್ ಬಿಟ್ರೆ ಇದಿದೆಯಲ್ಲ, ಅದೇ ಯಾವ್ದು ನನ್ನ ಮರೆಯಲ್ಲ, ಯಾವ್ದು ತುಂಬಾ ಗೊಂಬೆ. ಅದು ಗೊಂಬೆಗೆ ಸ್ಪೆಷಲ್ ಯಾರು? ಕ್ರೇಜಿ ಸ್ಟಾರ್ ಇದೆ. ದಸರಾ ಗೊಂಬೆ ಹಾಡೋದಲ್ಲ ಅದು. ಇನ್ನೂ ಇದೆ, ಬೆಜ್ಜಾನ್ ಇದೆ.
ಈಗ ಸಡನ್ ಆಗಿ ನೆನಪಿಗೆ ಬರ್ತಿಲ್ಲ. ಅದಕ್ಕೆ ಇದನ್ನ ರ್ಯಾಪಿಡ್ ಫೈರ್ ಅಂತಾರೆ. ಇಲ್ಲ ಅಷ್ಟೇ, ನೆನಪಿಗೆ ಬರ್ತಿಲ್ಲ. ದಸರಾ ಗೊಂಬೆ ಅದೊಂದಿದೆ. ಅದು ಹಾಡಿದೆ. ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ. ಯಾ ಓಕೆ. ಏನು ಹೀರೋಯಿನ್ಸ್ ಸಿಗದೆ ಇರೋಂಥ ಯಾವ್ದಾದ್ರು ಒಂದು 5 ಮೂವಿ, ಹೀರೋಗೆ ಹೀರೋಯಿನ್ ಸಿಗದೆ ಸಿಗದೆ ಇರೋಂಥದ್ದು. ಇರೋಂಥದ್ದು ಕಾಂತಾರ ಚಾಪ್ಟರ್ 1, ಸಪ್ತಸಾಗರದಾಚೆ, ಬಗೀರ, ಆಮೇಲೆ ಮುಂಗಾರು ಮಳೆ, ಆ, ಅರಸು, ಆ, ಇದು 5 ಆಯ್ತಾ? ಇಲ್ಲ ಇನ್ನೂ ಆಗಿಲ್ಲ. ಇನ್ನೊಂದು ಗಣೇಶ್ ಸದ ನೆನ್ಪು ಮಾಡ್ಕೋಬೇಕು. ಗಣೇಶ್ ಸರ್ ಅದಕ್ಕೆ ಫೇಮಸ್ ಅಂತನಾ? ರಮೇಶ್ ಸರ್ ಇದು ನಮ್ಮೂರ ಮಂದಾರ ಹೂವೆ. ಓಕೆ. ಒಂದಷ್ಟು ಸಿಚುವೇಶನ್ ಹೇಳ್ತೀನಿ. ಅವಾಗ ಆ ಟೈಮಲ್ಲಿ ನಿಮ್ಮ ಮೈಂಡಿಗೆ ಯಾವ ಸಾಂಗ್ ನೆನಪು ಬರುತ್ತೆ ಅಂತ ಹೇಳಿ, ಓಕೆನಾ? ಯಾವ್ದಾದ್ರು ಒಂದು ಸಕ್ಕತ್ತಾಗಿರೋ ಹುಡುಗಿ ಹೋಗ್ತಾ ಇದ್ದಾಳೆ, ಆ ಹುಡುಗಿನ ನೀವು ಪಟಾಯಿಸ್ಕೋಬೇಕು ಅಂದ್ರೆ ಯಾವ ಸಾಂಗ್ ಹಾಡ್ತೀರಾ? ನಾನು ಹೆಂಡತಿ ಬೈತಾಳೆ ಆ ಟೈಮಲ್ಲಿ. ಕಾಲೇಜ್ ಡೇಸ್ಗೆ ಹೋಗಿ ಇವಾಗ ಇದೇ ಬರುತ್ತೆ, ಏ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು. ಓಕೆ. ಎಲ್ಲಿ ಇಷ್ಟ ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂತ ಬ್ಯೂಟಿ. ನಾನು ತಪ್ಪ ಹಾಡ್ಬಿಡ್ತೀನಿ ಅಂತ ನನಗೆ ಭಯ. ನನಗೆ ಏನಿಲ್ಲ, ಲೈನ್ಸ್ ತಪ್ಪ ಹಾಡ್ಬಾರ್ದು ಅಂತ ಅಷ್ಟೇ ಹಾಡು. ಓಕೆ. ಇನ್ನು ನಿಮ್ಮ ಎಕ್ಸ್ ಲವರ್ ಅಪ್ಪಿತಪ್ಪಿ ನಿಮ್ ಮದ್ವೆಗ್ ಬಂದಿದ್ರೆ, ಆಲ್ರೆಡಿ ಮದ್ವೆ ಆಗಿರೋದ್ರಿಂದ ನಿಮ್ ಮದ್ವೆಗ್ ಯಾರು ಇಲ್ವಲ್ಲ, ಬಂದಿದ್ರೆ ಇದ್ರೆ ಯಾವ ಸಾಂಗ್ ನೆನಪು ಬರ್ತಾ ಇತ್ತು? ತಗಲಾಕೊಂಡೆ ನಾನು ತಗಲಾಕೊಂಡೆ ಬರ್ತಿತ್ತು ಮೋಸ್ಟ್ಲಿ. ಓಕೆ, ಥ್ಯಾಂಕ್ ಯು. ಅಂಡ್ ಫೈನಲ್ ಆಗಿ ಇನ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಯಾವ ಮೂವಿಗೆ ಸಾಂಗ್ ಬರಿಬೇಕು ಅಂತ ವೇಟ್ ಮಾಡ್ತಿದ್ದೀರಾ? ಸದ್ಯ ಫಿಲ್ಮ್ ಅಂತ ಗೊತ್ತಿಲ್ಲ, ಬಟ್ ಸ್ಟಾರ್ಸ್ ಅದೇ ಹೇಳಿದ್ನಲ್ಲ, ಸುದೀಪ್ ಸರ್ ಬರಿಬೇಕು ಅಂತ ಆಸೆ ಇದೆ, ಯಶ್ ಸರ್ ಬರಿಬೇಕು ಅಂತ ಆಸೆ ಇದೆ, ಆಮೇಲೆ ರಕ್ಷಿತ್ ಸರ್ ಬರಿಬೇಕು ಅಂತ ಆಸೆ ಇದೆ. ಇದು ಮೇನ್ ಇರೋದು. ಮತ್ತೆ ಒಳ್ಳೊಳ್ಳೆ ಟೀಮ್ ಜೊತೆ ವರ್ಕ್ ಮಾಡಬೇಕು ಅಂತ ಇದೆ ನನಗೆ. ಮ್ಯೂಸಿಕ್ ಡೈರೆಕ್ಷನ್ ಅಂತ ಬಂದ್ರೆ ನಾನು ಹರಿಕೃಷ್ಣ ಅವ್ರ ಜೊತೆ ವರ್ಕ್ ಮಾಡಿಲ್ಲ ಇನ್ನು, ಅದೊಂದು ಆಸೆ. ಅವರೊಬ್ಬರೇ ನನಗೆ ಇಳೆಯರಾಜ ಅವರಿಂದ ಹಿಡಿದು ಮನೋಮೂರ್ತಿ, ವಿ ಮನೋಹರ್ ಎಲ್ಲರ ಜೊತೆ ವರ್ಕ್ ಮಾಡಾಯ್ತು. ಇವತ್ತಿನ ಚರಣ್ ಸರ್, ಅರ್ಜುನ್ ಜನ್ಯ ಅವರು, ಅಜನೀಶ್ ಸರ್ ಜೊತೆ ಎಲ್ಲ ವರ್ಕ್ ಮಾಡಾಯ್ತು. ಅದೊಂದು ಆಸೆ ಇದೆ, ಹರೀಶ್ ಸರ್ ಜೊತೆ ಒಂದು ವರ್ಕ್ ಮಾಡಬೇಕು ಅಂತ. ಎಸ್ ಸರ್, ಇವಾಗ್ಲೇ ಕೇಳಿಸ್ಕೊಳ್ಳಿ, ವರ್ಕ್ ಮಾಡಿಸ್ಕೊಳ್ಳಿ. ಎಸ್, ಇನ್ನು ಫೈನಲ್ ಆಗಿ ನಿಮ್ಮ ಸಾಂಗ್ಸ್ ಈಗಾಗ್ಲೇ ಸಿಕ್ಕಾಪಟ್ಟೆ ಜನ ಎಲ್ಲಿ ನೋಡಿದ್ರು ನಿಮ್ ಸಾಂಗ್ ನ ಗುನುಗ್ತಾನೆ ಇರ್ತಾರೆ. ಆದ್ರಿಂದ ಅಪ್ಕಮಿಂಗ್ ನೀವ್ ಯಾವ್ದೇ ಸಾಂಗ್ ಬರೆದ್ರು ಜನ ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಇವಾಗಿರೋ ಪ್ರೋತ್ಸಾಹಗಳಿಗೆ? ನನಗೆ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಗೋ ಅಂದ್ರೆ ಸಾಹಿತ್ಯವನ್ನು ಗಮನಿಸಿ ಯಾರಾದ್ರೂ ನನಗೆ ರಿಯಾಕ್ಟ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಸೊ ಈಗಿನ ಜನರೇಷನ್, ನಾವು ಇದ್ದಾಗ ತುಂಬಾ ಸಾಹಿತ್ಯ ಗಮನಿಸ್ತಿದ್ವಿ. ಈಗ ಸಾಹಿತ್ಯದ ಕಡೆ ಸ್ವಲ್ಪ ಗಮನ ಕಡಿಮೆ ಆಗ್ತಿದೆ ಅಂತ ಅನಿಸ್ತಿದೆ ನನಗೆ. ಹಾಗಾಗಿ ಸ್ವಲ್ಪ ಸಾಹಿತ್ಯದ ಕಡೆನೂ ಗಮನ ಕೊಟ್ಟು ಹಾಡುಗಳನ್ನು ಕೇಳಿ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಂಗ್ ನೋಡ್ತೀರ ಯೂಟ್ಯೂಬ್ ಅಲ್ಲಿ, ಇಮಿಡಿಯೇಟ್ ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ಅಲ್ಲಿ ಯಾರ್ಯಾರು ಏನೇನ್ ಮಾಡಿದ್ದಾರೆ, ಮ್ಯೂಸಿಕ್ ಯಾರು ಮಾಡಿದ್ದಾರೆ, ಯಾರು ಲಿರಿಕ್ಸ್ ಬರ್ದು ಯಾರು ಹಾಡಿದ್ದಾರೆ, ಅದ್ ಸ್ವಲ್ಪ ಗಮನದಲ್ಲಿ ನೀವು ಇಟ್ಕೊಳ್ಳಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ ನಮ್ಗೆ ದೊಡ್ಡ ಇನ್ಸ್ಪಿರೇಷನ್. ಯಾವ್ದೋ ಒಂದು ಹಾಡು ಇಷ್ಟ ಆದಾಗ ನೀವು ಅದನ್ನ ಟ್ಯಾಗ್ ಮಾಡ್ಬಿಟ್ಟು ಹಾಕಿದ್ರೆ, ಈ ಲೈನ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ ಅಂದಾಗ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಸೊ ಈ ಪೋರ್ಷನ್ ಆಫ್ ದಿ ಸಾಂಗ್ ಚೆನ್ನಾಗಿದೆ ಅಂದಾಗ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ, ಅಂಡ್ ಈ ಲೈನ್ ಚೆನ್ನಾಗಿದೆ ಅಂದಾಗ ನಮಗ್ ತುಂಬಾ ಇಷ್ಟ ಆಗುತ್ತೆ. ಅಂಡ್ ನಾವು ನೆಕ್ಸ್ಟ್ ಬರೆಯೋದಕ್ಕೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ, ಅಂಡ್ ಕಲಿಕೆ ಕೂಡ, ಯಾವ ಲೈನ್ಗಳನ್ನ ಇಷ್ಟಪಡ್ತಿದ್ದಾರೆ ಇವರು ಅನ್ನೋದೊಂದು ಇರುತ್ತೆ. ಸೊ ಹಾಗಾಗಿ ಈಗ ಡೆವಿಲ್ ಸಾಂಗ್ ಅಲ್ಲಿ ನಾನು ಗೆಸ್ ಮಾಡಿರ್ಲಿಲ್ಲ, ಈಗ ಬಣ್ಣದ ಬದುಕು ಬಯಸೋ ನನಗೆ ನಿನಗಿಂತ ರಂಗು ಇನ್ನೇನಿದೆ. ನಾನು ಅದನ್ನ ಆಕ್ಚುಲಿ ಬರ್ದಿರೋದು ಕತೆಗೆ ಸೂಕ್ತವಾಗಿ ಬರ್ದಿರೋದು. ಅಲ್ಲ, ಅವರು ಆರ್ಟಿಸ್ಟ್ ಆಗ್ಬೇಕು ಅಂತ ಇರ್ತಾರೆ, ಅಂದ್ರೆ ಬಣ್ಣದ ಬದುಕು. ಸೊ ಬಣ್ಣದ ಬದುಕು ಇಷ್ಟಪಡೋ ನನಗೆ ಹೀರೋಯಿನ್ ಹೇಳ್ತಾನೆ, ನಿನ್ಗಿಂತ ರಂಗ ಏನಿದೆ ಅಂತ, ಬಣ್ಣದ ಬದುಕಿಗಿಂತ ನೀನ್ ಚಂದವಾಗಿ ಕಾಣಿಸ್ತೀಯ, ಬಣ್ಣವಾಗಿ ಕಾಣಿಸ್ತಿದ್ಯಾ, ಅಲ್ಲಿಗೆ ಬರ್ದಿದ್ದು. ಬಟ್ ಅದನ್ನ ಪಿಕ್ ಮಾಡ್ಕೊಂಡ್ರು ಜನ. ಆಲ್ಮೋಸ್ಟ್ ಏನೋ ಒಂಥರ ಸಾಂಗ್ ಫುಲ್ ಟ್ರೆಂಡ್ ಆಯ್ತು ಅನ್ಸುತ್ತೆ. ಹೌದು, ಅದರಲ್ಲಿ ಬಣ್ಣದ ಬದುಕು ಪೋರ್ಷನ್ ತುಂಬಾ ಟ್ರೆಂಡ್ ಆಗ್ತಿದೆ. ಮತ್ತೆ ನನಗೆ ಕೆಲವೊಂದು ಸಾಲುಗಳಿಗೆ ತುಂಬಾ, ಅಂದ್ರೆ ನಾಗೇಂದ್ರ ಪ್ರಸಾದ್ ಸರ್ ಮೆಸೇಜ್ ಮಾಡಿದ್ರು ನನಗೆ, ಇದು 16 ವಯಸ್ಸೀಗ ನನ್ನ ಕಳ್ಳ ಮನಸ್ಸಿಗೆ ಅಂತ, ಯಾವಾಗ್ಲೂ ಯಂಗ್ ಎಟ್ ಹಾರ್ಟ್ ಅನ್ನೋದು ಇದೆಯಲ್ಲ, ಅದು ಇಷ್ಟಪಟ್ರು ಅವರು. ಎಸ್, ಇವಾಗ ಪ್ರೆಸೆಂಟ್ ಯಾವ ಮೂವಿಲಿ ವರ್ಕ್ ಮಾಡ್ತಿದ್ದೀರಾ? ಯಾವ ಮೂವಿಗೆ ಸಾಂಗ್ಸ್ ಬರೀತಾ ಇದ್ದೀರಾ? ಸೊ ಇವಾಗ ಕರಾವಳಿ ಸಿನಿಮಾ, ಕರಾವಳಿ ಅಂತ ಬರ್ತದೆ, ಪ್ರಜ್ವಲ್ ಸರ್ ಮತ್ತೆ ರಾಜ್ಬಿ ಶೆಟ್ಟಿ ಅವರು. ನಿನ್ನೆ ಮುದ್ದುಗುಮ್ಮ ಅಂತ ಹಾಡು ಸೊ ಅದು ಚೆನ್ನಾಗಿ ಹೋಗ್ತಾ ಇದೆ. ಅದಕ್ಕೆ 4 ಹಾಡುಗಳನ್ನು ಬರ್ದಿದ್ದೀನಿ ನಾನು. ಅದ್ ಬಿಟ್ಟರೆ ನಾನು ಗ್ರಾಮಾಯಣಕ್ಕೆ ವರ್ಕ್ ಮಾಡಿದೆ ರೀಸೆಂಟ್ ಆಗಿ, ವಿನಯ್ ಸರ್ ಸಿನಿಮಾ ನನ್ನ ಫಸ್ಟ್ ಸಾಂಗ್ ಇದು. ಸೊ ಅದು ತುಂಬಾ ಚೆನ್ನಾಗಿ ಬಂದಿದೆ. ಪೂರ್ಣಚಂದ್ರ ತೇಜಸ್ವಿ ಅಂತ ಮ್ಯೂಸಿಕ್ ಡೈರೆಕ್ಟರ್, ಅಂಡ್ ದೇವನೂರ್ ಚಂದ್ರು ಅಂತ.
ಲಹರಿ ಸಂಸ್ಥೆ ಪ್ರೊಡ್ಯೂಸ್ ಹ್ಮ್. ಮಾಡ್ತಿರೋದು. ಅದೊಂದು ಮೆಲೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಅದ್ ಬಿಟ್ರೆ ಈಗ ಕ್ರಿಮಿನಲ್ ಧ್ರುವ ಸರ್ಜಾ ಅವರು ಕ್ರಿಮಿನಲ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಇನ್ನೊಂದು ನೆನಪಾದಳು ಶಾಕುಂತಲೆ ಅಂತ ಒಂದು ಹೊಸ ತಂಡದ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ಇನ್ನೊಂದು ಲವ್ ಕೇಸ್ ಅಂತ ಹರಿ ಹ್ಮ್. ಸರ್ ಮಗ ಆದಿ ಹರಿ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ, ಅದಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದಿಷ್ಟು ಸಿನಿಮಾಗಳು ನಡೀತಾ ಇದೆ. ಒಟ್ನಲ್ಲಿ ಸಾಲು ಸಾಲಾಗಿ ಈ ವರ್ಷ ನಿಮ್ದು ಸಾಕಷ್ಟು ಸಾಂಗ್ ಅಲ್ಲಿ ರಿಲೀಸ್ ಆಗತ್ತೆ. ಆಗುತ್ತೆ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿ ಜೊತೆ ನಿಮ್ಮ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಕ್ಕೆ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಮೇಡಮ್, ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್, ಕೇಳಿದ್ರಲ್ವಾ, ಇದಾಗಿತ್ತು ಪ್ರಮೋದ್ ವರವಂತೆ ಅವರ ಮಾತುಕತೆ. ಮತ್ತೊಬ್ಬ ವಿಶೇಷ ವ್ಯಕ್ತಿ ಜೊತೆ ನಿಮ್ ಮುಂದೆ ಮತ್ತೊಮ್ಮೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.